Vijaypura city is grappling with a sudden surge in burglary cases, leaving residents anxious and fearful even within the confines of their own homes. In recent days, a series of thefts have not only targeted properties but also posed a direct threat to personal safety. The alarming trend began when burglars broke into a house, attacking its residents before fleeing the scene. Since then, incidents of serial burglaries have been reported across various parts of the city, with thieves striking different wards almost every day. Just last night, criminal activities were reported in ward numbers 1 and 21. In Chandapur colony, located in Ward number 21, CCTV footage captured suspicious movements believed to be linked to these thieves. The footage has added to public concern, highlighting the boldness with which these criminals operate. Former Municipal Corporation member Premanand Biradar has urged residents to remain vigilant, especially when alone at home. He recommended staying connected with neighbors via mobile phones as a simple yet effective safety measure. Meanwhile, the police force is under mounting pressure, facing criticism from the public, as these repeated incidents have not only instilled fear among citizens but also dented the credibility of law enforcement in Vijaypura. Efforts are underway to intensify patrolling and track down the culprits, but the growing crime rate continues to be a major concern for both the authorities and the people. ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಬಡಾವಣೆಯಲ್ಲಿ ನಮ್ಮ ಪುಣೇಕರ್ ಸರ್ ಫೋನ್ ಮಾಡಿದ್ರು. ಏನೋ 7 ಗಂಟೆಗೆ ಇಲ್ಲಿ ಒಂದು ಸಮಸ್ಯೆ ಆಗಿದೆ ಗಾಡಿಗೆ ಅಂತ ಅಚಾನಕ ನಮ್ಮಲ್ಲಿ ವಾರ್ಡ್ ನಂಬರ್ 29 ಗಿರೀಶ್ ಅವರನ್ನು ಕರ್ಕೊಂಡು ಬಂದೀವಿ. ಇಲ್ಲಿ ಜನರಿಗೆ ಒಂದೇನು ಹೇಳೋದಂದ್ರೆ ವಿಜಯಪುರ ನಗರದಲ್ಲಿ ಸುಮಾರು 10ರಿಂದ 12 ದಿವಸ ಆಯಿತು ಕಳ್ಳರದ ಹಾವಳಿ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ಭಯಭೀತರಾಗಿದ್ದಾರೆ. ಅಲ್ಲಲ್ಲಿ ಎಲ್ಲಿ ಅವ್ರು ಕಳ್ಳರು ಬಂದಿದ್ದಾರೆ ಹೊಳ್ಳಿ ಸಿಕ್ಕಿಲ್ಲ ಅವರು. ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಒಂದ್ಸಲ ಫೈರಿಂಗ್ ಮಾಡ್ಯಾರ 15 ನಿಮಿಷ. ತದನಂತರ ಆ ಕಳ್ಳರು ಇಲ್ಲೇ ಇಲ್ಲ ಬಿಜಾಪುರ ಅಂತ ಪೊಲೀಸ್ ಇಲಾಖೆ ಮಾಹಿತಿ ಹೇಳ್ತಾರೆ. ಬಟ್ ಇಲ್ಲೇನು ಅಡ್ಡಾಡ್ತಾರೆ ಕೆಲವರು, ಇಲ್ಲಿ ಲೋಕಲ್ ಕಳ್ಳರು ಅಂತ ಅವ್ರು ಸಸ್ಪೆಕ್ಟ್ ಮಾಡ್ಯಾರ. ದಯವಿಟ್ಟು ಜನರಲ್ ಸಾರ್ವಜನಿಕರ ವಿನಂತಿ ಏನು ಮಾಡ್ತೀನಿ, ಯಾರೂ ಭಯಭೀತ ಆಗಬೇಡ್ರಿ. ಯಾರೇ ಹಂಗೆ ಬೇರೆ ವ್ಯಕ್ತಿ ತಮಗೆ ಗೊತ್ತಿಲ್ಲ ಪರಿಚಯ ವ್ಯಕ್ತಿ ಬೇರೆ ವಾರ್ಡ್ದವ ಅಥವಾ ಏನಾರ ಅನಾಮಧೇಯ ವ್ಯಕ್ತಿ ಬಂದ್ರೆ ನೀವು ಹಿಡಿದು ಕೂಡಿಸ್ಬೇಕು, ಯಾರು ಬಿಡಬೇಡ್ರಿ. ಮತ್ತು ಓಣಿಯಲ್ಲಿ ಒಬ್ಬೊಬ್ಬರೇ ದಯವಿಟ್ಟು ಮನೆಯಾಗ ಇರಬೇಡ್ರಿ. ಅಕಸ್ಮಾತ್ ಹಂಗೆ ಯಾರಾಗಿದ್ರು ಸಹಿತ ಪಕ್ಕದವ್ರನ್ನ ಕರ್ಕೊಂಡಿರ್ರಿ, ಮನೆ ಕೀಲಿ ಹಾಕ್ಬೇಡ್ರಿ. ರಾತ್ರಿ ಫ್ರಂಟ್ ಮತ್ತು ಬ್ಯಾಕ್ 2 ಲೈಟ್ ಆನ್ ಮಾಡ್ರಿ. ಆಮೇಲೆ ನಿಮ್ಮ ಹತ್ರ ಆಜು ಬಾಜು ಪಕ್ಕದವ್ರ ಮೊಬೈಲ್ ನಂಬರ್ ಇಟ್ಕೊರಿ. ನಿಮ್ಗೆ ಏನು ಸಮಸ್ಯೆ ಬಂದ್ರೆ ಪಕ್ಕದವ್ರ ಮೊಬೈಲ್ ನಂಬರ್ ಹತ್ರ ಮಾತಾಡ್ಕೊಂಡು ಧೈರ್ಯವಾಗಿರಿ. ಎಲ್ಲ ಪೊಲೀಸ್ ಇಲಾಖೆಯು ನಿಮ್ಮ ಜೊತೆ ಅದ, ನಾವು ಇದ್ದೀವಿ, ಪಕ್ಕದ ಮೆಂಬರು ಅದಾರ ಗಡಿಗೆಯವ್ರು ಸಹಿತ. ಆದ ಕಾರಣ ಒಂದೇ ವಿನಂತಿ ಮಾಡ್ತೀನೋ, ಜನ ಭಾಳ ಗಾಬರಿಯಾಗ್ಯಾರ, ಭಾಳ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸಹಜಿಗೆ ಒಬ್ಬ ಕಳ್ಳ ಬಂದು ಹೋಗ್ಯಾನ ಅಂದ್ಕೂಡಲೇ 10 ವಿಚಾರ ಬರ್ತಾವ. ಅವ ಎದಕ್ಕೆ ಬಂದಿದ್ದ, ಏನ್ ಮಾಡ್ತಿದ್ದ, ಎಲ್ಲ ವಿಚಾರ ಬರ್ತಾವ. ಬಟ್ ದಯವಿಟ್ಟು ವಿನಂತಿ ಏನ್ ಮಾಡ್ತೀನಿ, ಬೇರೆದವ್ರು ಯಾರೇ ನಿಮಗೆ ಪರಿಚಯ ಇಲ್ಲರ ವ್ಯಕ್ತಿ ಬಂದ್ರು ಅವ್ನು ಹಿಡಿದು ಕುಂಡಿಸುವಂತ ವ್ಯವಸ್ಥೆ ಮಾಡ್ರಿ. ಪೊಲೀಸರಿಗೆ ತಿಳಿಸ್ರಿ, ನಮಗೆ ತಿಳಿಸ್ರಿ, ನಾವು ಬಂದು ಪೊಲೀಸರು ಕರ್ಕೊಂಡ್ ಬಂದು ಏನೋ ವ್ಯವಸ್ಥೆ ಮಾಡ್ತೀವಿ. ಈಗ ಹಗಲ ರಾತ್ರಿ ಪೊಲೀಸರು ಅಡ್ಡಾಡಕತ್ತಾರೆ. ಅದ ಕಾರಣ ನಿಮ್ ಜೊತೆ ಸರ್ಕಾರ ಐತಿ, ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಅದೇವಿ, ಧೈರ್ಯವಾಗಿರಿ.